ಸುಧಾರಿಸಿದೆ ಷೇರು ಮಾರುಕಟ್ಟೆ, ಕುಸಿದಿದೆ ಚಿನ್ನದ ದರ. ಇಂದು ಷೇರು ಮಾರುಕಟ್ಟೆಯಲ್ಲಿ ಕೊಂಚ ಚೇತರಿಕೆ ಕಂಡಿದೆ. ಶೇರ್ ಮಾರ್ಕೆಟು ಶೇಕ್ ಆಗ್ತಾ ಇತ್ತು, ಪರವಾಗಿಲ್ಲ, ಸ್ವಲ್ಪ ಉಸಿರಾಡುವಂಥ ವಾತಾವರಣ, ರಕ್ತಪಾತ ಆಗಿಬಿಟ್ಟಿತ್ತು. ಈಗ ಚಿನ್ನದ ರೇಟ್ ಕೂಡ ಕುಸಿದಿದೆ. ಎಲ್ಲ ತುಂಬಿಕೊಂಡಿದ್ದಾರೆ ಗೋಲ್ಡು, ಈ ಜ್ಯುವೆಲರ್ಸ್ನಲ್ಲಿ ನಾ ಮುಂದೆ ಅಂತೇಳಿ ಕೊಂಡ್ಕೊಳ್ತಾ ಇದ್ದಾರೆ. 600 ಪಾಯಿಂಟ್ ಏರಿಕೆ ಸೆನ್ಸೆಕ್ಸ್ ಕಂಡಿದೆ, 160 ಪಾಯಿಂಟ್ಸ್ ಏರಿಕೆ ಕಂಡಿದೆ ನಿಫ್ಟಿಯಲ್ಲಿ. ಚಿನ್ನದ ದರದಲ್ಲಿ ಮತ್ತೆ ಇಳಿಕೆಯಾಗಿದೆ. ಮತ್ತು ಸುವರ್ಣಾವಕಾಶ ನೋಡಿ, ಈ ಟೈಮ್ ಮತ್ತೆ ಬರಲ್ಲ, ನಿಮಗೆ ಹೇಳೋಕ್ಕಾಗಲ್ಲ, ಮತ್ತೆ ಜಿಗಿಬೋದು ರೇಟು. 22 ಕ್ಯಾರೆಟ್ನ ಚಿನ್ನದ ದರದಲ್ಲಿ 270 ರೂಪಾಯಿ ಕುಸಿತ ಆಗಿದೆ. 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 12,865 ರೂಪಾಯಿ. ಹಿಂದೆ ಎಷ್ಟಿತ್ತು? 17,000ವರೆಗೂ ಹೋಗಿತ್ತು, 15,000. ನೋಡಿ, ಇಷ್ಟು ರೇಟ್ ಕಡಿಮೆ ಆಗಿರೋದು ಈ ಒಂದು ಹಂತದಲ್ಲಿ ಭಾಳ ಅಪರೂಪ ಅಂತ ಹೇಳ್ಬೋದು. ಇದು 10 ಗ್ರಾಮ್ ಚಿನ್ನಕ್ಕೆ 1,28,650 ರೂಪಾಯಿ. 24 ಕ್ಯಾರೆಟು, ಅದರಲ್ಲಿ ಸುಮಾರು 300 ರೂಪಾಯಿ ಕಡಿತ ಆಗಿರೋದು, ಕಡಿಮೆ ಆಗಿರೋದು. 14,035 ರೂಪಾಯಿ ಇದೆ 1 ಗ್ರಾಮ್ಗೆ 24 ಕ್ಯಾರೆಟು. 10 ಗ್ರಾಮ್ಗೆ 1,40,350 ರೂಪಾಯಿ ಇದೆ. ನೋಡಿ, 50,000 ಹೋಗಿತ್ತು. ಹಬ್ಬಬ್ಬ ಅಂದರೆ ಇಷ್ಟು ದಿನದಲ್ಲಿ ನಾವು 10,000 ಕಡಿಮೆ ಆದಂಗೆ ಆಗಿದೆ. ಇನ್ನೂ 10,000 ಕಡಿಮೆ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಯುದ್ಧ ಆಗ್ತಾನೇ ಇದೆ. ಇಲ್ಲಿ ನೋಡಿದ್ರೆ ಬಂಗಾರದ ದರ ಇಳಿಕೆಯಾಗಿದೆ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬಟ್ ಹೂಡಿಕೆ ಮಾಡುವಂಥವ್ರು ಭಾಳ ಹುಷಾರಾಗಿ ಇಲ್ಲಿ ಇನ್ವೆಸ್ಟನ್ನು ಮಾಡಬೇಕು. ಅಥವಾ ಮದುವೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಭರಣ ಖರೀದಿ ಮಾಡೋರು ಕೂಡ ಇದೊಂದು ಒಳ್ಳೆಯ ಸಮಯ. ಮತ್ತೆ ಹೆಚ್ಚಾಗ್ಬೋದು ಅಥವಾ ಇನ್ನೂ ಕಡಿಮೆ ಆಗ್ಬೋದು.